ನೋಡಿ, ರಾಜ್ಯ ಅಷ್ಟೇ ಅಲ್ಲ, ಇವತ್ತು ಇಡೀ ವಿಶ್ವಕ್ಕೆ ಒಂದು ರೀತಿಯಲ್ಲಿ ಆಪತ್ತು ಬಂದೊದಗಿರೋದು. ಕಾರಣ ಹಾರ್ಮೋಸ್ ಜಲಸಂಧಿಯ ಮಹಾಸಮರದಿಂದಾಗಿ ಇಡೀ ವಿಶ್ವಕ್ಕೆ ಆಪತ್ತು ತಂದಿರೋದು. ನೋಡಿ, ಹಾರ್ಮೋಸ್ ಜಲಸಂಧಿ ಇದೆಯಲ್ಲ, ಅಲ್ಲಿಂದ ಬರಬೇಕು ಅಂತಂದರೆ ಈ ಮಧ್ಯಪ್ರಾಚ್ಯದಿಂದ ಏನೇ ಬರಬೇಕಂದ್ರೂ ಕೂಡ, ಗೂಡ್ಸ್ನ ಹಡಗುಗಳು ಬರಬೇಕು ಅಂದರೂ ಕೂಡ ಈ ಹಾರ್ಮೋಸ್ ಜಲಸಂಧಿಯನ್ನು ಅದೇ ಮಾರ್ಗದಲ್ಲಿ ಬರಬೇಕು. ಆ ಮಾರ್ಗದಲ್ಲಿ ಬರಬೇಕು ಅಂದರೆ ಏನು ಮಾಡಬೇಕು? ಇರಾನ್ನ ಗಡಿ ಭಾಗದಲ್ಲೇ ಇರ್ತದೆ. ಇರಾನ್ ಸೈನಿಕರು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಡುಬಿಟ್ಟಿದ್ದಾರೆ. ಯಾವುದೇ ಒಂದು ಕಾರ್ಗೋ ಶಿಪ್ ಬಂದರೆ ಅದನ್ನು ಅಲ್ಲೇ ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಒಂದು ಕಾರ್ಗೋ ಶಿಪ್ ಮೇಲೆ ಅಟ್ಯಾಕ್ ಆಯಿತು. ಅಟ್ಯಾಕ್ ಆದಮೇಲೆ ತುಂಬ ಜನ ಕಾರ್ಗೋ ಶಿಪ್ ಮಾಲೀಕರೆಲ್ಲರೂ ಕೂಡ ಅದನ್ನು ಆ ಜಾಗಕ್ಕೆ ಬರೋದೇ ಬೇಡ, ನೀವೆಲ್ಲಿದ್ದೀರೋ ಅಲ್ಲೇ ಸೇಫಾಗಿ ನೀವು ಆ್ಯಂಕರನ್ನು ಹಾಕ್ಕೊಂಡು ಅಲ್ಲೇ ಬಿಟ್ಬಿಡಿ ಅಂತ ಹೇಳಿದ್ರು. ಇದರಿಂದಾಗಿ ಇಡೀ ವಿಶ್ವಕ್ಕೆ ಆಪತ್ತು ಬಂದು ಒದಗಿರೋದು, ಹಲ್ಚಲನ್ನು ಸೃಷ್ಟಿ ಮಾಡಿರೋದು ಇಡೀ ವಿಶ್ವದಲ್ಲಿ ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ಗೋಸ್ಕರ ಇಡೀ ವಿಶ್ವದಲ್ಲೇ ಹಾಹಾಕಾರ ಶುರುವಾಗಿದೆ ವೀಕ್ಷಕರೇ. ಉತ್ಪಾದನೆ ಆಗ್ತಾ ಇದೆ, ಉತ್ಪಾದನೆ ಸ್ಟಾಪ್ ಆಗಿಲ್ಲ. ಉತ್ಪಾದನೆ ಆಗ್ತಾ ಇದ್ರೂ ಕೂಡ ಅದನ್ನು ರಫ್ತು ಮಾಡಲಾಗದಂಥ ಸ್ಥಿತಿ ನಿರ್ಮಾಣ ಆಗಿದ್ರೆ ಆಮದನ್ನು ಮಾಡಿಕೊಳ್ಳೋದಕ್ಕೆ ದೇಶಗಳು ಪರದಾಡ್ತಾ ಇದೆ. ರಾಸ್ ತನೂರ ರಿಫೈನರಿಯನ್ನೇ ಸೌದಿ ಅರೇಬಿಯಾ ಮುಚ್ಚಿಬಿಟ್ಟಿದೆ ಇವತ್ತು. ಸೌದಿ ಅರೇಬಿಯಾದಲ್ಲಿ ಯಾಕೆ ಅಂತಂದರೆ ಅಬುಧಾಬಿ ಮೇಲೆ ಡ್ರೋನ್ ಮೂಲಕ ದಾಳಿಯನ್ನು ಮಾಡಿದ್ದು ಇರಾನ್. ಸದ್ಯದ ಮಟ್ಟಿಗೆ ರುವೈಸ್ ರಿಫೈನರಿಯನ್ನು ಅಬುಧಾಬಿ ಮುಚ್ಚಿದೆ. ಅಪಾರ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಕಡಿತ ಮಾಡಿರೋದು ಕುವೈತ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ, ಇರಾನ್ ಬೇಕಾಬಿಟ್ಟಿ ದಾಳಿಯನ್ನು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕತಾರ್ನಲ್ಲಿ ಮುಚ್ಚಾಗಿದೆ, UAEನಲ್ಲಿ ಮುಚ್ಚಾಗಿದೆ. ಇರಾಕ್ನ ದಕ್ಷಿಣ ಭಾಗದಲ್ಲಿ 43 ಲಕ್ಷ ಬ್ಯಾರೆಲ್ ಉತ್ಪಾದನೆ ಆಗ್ತಾ ಇತ್ತು ಇಷ್ಟು ದಿನ. ಆದರೆ ಇದೀಗ ಕೇವಲ 30 ಲಕ್ಷ ಬ್ಯಾರೆಲ್ ಕಟ್ಟಾಗಿದೆ. ಕೇವಲ 13 ಲಕ್ಷ ಬ್ಯಾರೆಲ್ ಉತ್ಪಾದನೆ ಮಾತ್ರ ಆಗ್ತಾ ಇರೋದಲ್ಲಿ. ಇದೇ ಕಾರಣಕ್ಕೋಸ್ಕರ ವಿಶ್ವದ ಹಲವು ದೇಶಗಳಲ್ಲಿ ತೈಲಕ್ಕೆ ಹಾಹಾಕಾರ ಶುರುವಾಗಿದೆ. ಜನರಿಗೆ ಕಡಿಮೆ ತೈಲವನ್ನು ಕೊಡ್ತಾ ಇದ್ದಂಥ ಕಡಿಮೆ ಬೆಲೆಗೆ ದಕ್ಷಿಣ ಕೊರಿಯಾ ತೈಲ ಆಮದಿನ ಮೇಲಿನ ಸುಂಕವನ್ನು ಕಡಿತಕ್ಕೆ ಮುಂದಾಗಿರೋದು ವಿಯೆಟ್ನಾಂ. ನೋಡಿ, ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ ಅಂತೇಳಿ ಬೇರೆ ಬೇರೆ ತೈಲ ಸಮೃದ್ಧ ದೇಶಗಳತ್ತ ಚೀನಾ ಮುಖ ಮಾಡಿದೆ. ಇದೀಗ G7 ದೇಶಗಳು ಮಧ್ಯಪ್ರವೇಶ ಮಾಡಲೇಬೇಕು ಅಂತ ಹೇಳ್ತಾ ಇದೆ ಅನೇಕ ದೇಶಗಳು. 32 IEA ದೇಶಗಳ ಬಳಿ 90 ದಿನಗಳಿಗೆ ಆಗುವಷ್ಟು ತೈಲ ರಿಸರ್ವ್ ಇರುತ್ತೆ ಅಷ್ಟೇ. ಅದು ಖಾಲಿ ಆಗ್ತಾ ಇದ್ದಂತೆ ಅದು ರೀಫಿಲ್ ಆಗ್ತಾ ಇರುತ್ತೆ, ಖಾಲಿ ಆಗ್ತಾ ಇದ್ದಂತೆ ಇರುತ್ತೆ. ಈಗ 2 ವಾರ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. 90 ದಿನದಲ್ಲಿ 2 ವಾರವನ್ನು ಕಳೆದುಬಿಡಿ. ಹತ್ರ ಇನ್ನೂ 78 ದಿನಕ್ಕೆ ಬೇಕಾಗುವಷ್ಟು ಮಾತ್ರ. 90ರಲ್ಲಿ 12 ಕಳೆದ್ರೆ ನಿಮಗೆ ಸಿಗುವಂಥದ್ದು 78 ದಿನಕ್ಕೆ ಬೇಕಾಗುವಷ್ಟು ಮಾತ್ರ ತೈಲ ರಿಸರ್ವ್ ಆಗಿರುತ್ತೆ. ನೋಡಿ, ಇವತ್ತಿನ ತೈಲ ರಿಸರ್ವ್ ಅಂದರೆ ಹೊರಗಡೆ ಹೋಯಿತು ಅಂತಂದರೆ ಆವತ್ತಿಗೆ ಬೇಕಾಗಿರೋದು ಬಂದು ರೀಫಿಲ್ ಆಗ್ತಾ ಇತ್ತು. ಸೊ ಅಲ್ಲಿಗೆ 90 ದಿನ ಕೌಂಟ್ ಆಗ್ತದೆ. ಅಂದರೆ ಈಗ ಯುದ್ಧ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ತೈಲ ರಫ್ತು ಆಗ್ತಾ ಇಲ್ಲ, ಆಮದು ಮಾಡಿಕೊಳ್ಳೋಕ್ಕಾಗ್ತಾ ಇಲ್ಲ, ಕಂಪ್ಲೀಟ್ ಸ್ಟಾಪ್ ಆಗಿದೆ. ಇನ್ನು 75 ದಿನ ಏನು ಸಮಸ್ಯೆ ಆಗೋದಿಲ್ಲ. ಯುದ್ಧ ಹೀಗೆ ಮುಂದುವರೆದ್ರೆ ಅದು ಕಂಟಿನ್ಯೂ ಆಗ್ಬೋದು. ಒಂದು ವೇಳೆ ಸ್ಟಾಪ್ ಆದರೆ ಯಥಾಸ್ಥಿತಿಗೆ ಮರಳುತ್ತೆ. ಇನ್ನು IEA ದೇಶಗಳ ಪಟ್ಟಿಯಲ್ಲಿ ನಮ್ಮ ಭಾರತವೂ ಕೂಡ ಸ್ಥಾನವನ್ನು ಪಡೆದಿದೆ. ಆ ತೈಲ ನೆರೆಯ ದೇಶಗಳಿಗೆ ಮಾರುವಂತೆ ವಿವಿಧ ದೇಶಗಳು ಕೂಡ ಮನವಿಯನ್ನು ಮಾಡಿಕೊಳ್ತಾ ಇದೆ. ಒಟ್ಟಿನಲ್ಲಿ ವಿಶ್ವಕ್ಕೆ ಬೆಲೆ ಏರಿಕೆಯ ಬರೆ ತಟ್ತಾ ಇದೆ. ಏನಾಗುತ್ತೋ ಗೊತ್ತಿಲ್ಲ. ಜನ ಪರ್ಯಾಯ ಮಾರ್ಗವನ್ನು ಕಂಡುಕೊಂಡು ಪ್ಯಾನಿಕ್ ಆಗದೆ, ಯಾವುದೇ ಕಾರಣಕ್ಕೂ ಕೂಡ ಪ್ಯಾನಿಕ್ ಆಗದೆ ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಬೇಕು. ಅದೇ ಇರೋದು ಮುಂದೆ ಈಗ ಹಾದಿ, ಅಥವಾ ಯುದ್ಧ ನಿಲ್ಲಬೇಕು. ನೋಡೋಣ, ಒಂದಷ್ಟು ಮಾತುಕತೆಗಳ ಹಂತದಲ್ಲಿದೆ. ಕಂಡೀಷನ್ಸ್ ಅಪ್ಲೈ ಅಂತ ಇರಾನ್ ಕೂಡ ಹೇಳ್ತಾ ಇದೆ. ಅಮೆರಿಕ ಅದಕ್ಕೆ ಒಪ್ಕೊಳ್ಳುತ್ತಾ ಕಾದು ನೋಡಬೇಕಾಗತ್ತೆ. ವಿಶ್ವಕ್ಕೆ ಬೆಲೆ ಏರಿಕೆ ಬರೆ ಯಾವ ರೀತಿಯಾಗಿ ತಟ್ಟಿದೆ, ಇದು ಯಾವ ರೀತಿಯಾಗಿ ಮುಂದಿನ ದಿನದಲ್ಲಿ ಸುಡುತ್ತೆ, ಕಾದು ನೋಡಬೇಕಾಗತ್ತೆ. ಮುಂದಿನ ಸುದ್ದಿ ಅಂತ ಗಮನ ಕೊಡಿ. ನೋಡಿ, ರಾಜ್ಯ ಅಷ್ಟೇ ಅಲ್ಲ, ಇವತ್ತು ಇಡೀ ವಿಶ್ವಕ್ಕೆ ಒಂದು ರೀತಿಯಲ್ಲಿ ಆಪತ್ತು ಬಂದೊದಗಿರೋದು. ಕಾರಣ ಹಾರ್ಮೋಸ್ ಜಲಸಂಧಿಯ ಮಹಾಸಮರದಿಂದಾಗಿ ಇಡೀ ವಿಶ್ವಕ್ಕೆ ಆಪತ್ತು ತಂದಿರೋದು. ನೋಡಿ, ಹಾರ್ಮೋಸ್ ಜಲಸಂಧಿ ಇದೆಯಲ್ಲ, ಅಲ್ಲಿಂದ ಬರಬೇಕು ಅಂತಂದರೆ ಈ ಮಧ್ಯಪ್ರಾಚ್ಯದಿಂದ ಏನೇ ಬರಬೇಕಂದ್ರೂ ಕೂಡ, ಗೂಡ್ಸ್ನ ಹಡಗುಗಳು ಬರಬೇಕು ಅಂದರೂ ಕೂಡ ಈ ಹಾರ್ಮೋಸ್ ಜಲಸಂಧಿಯನ್ನು ಅದೇ ಮಾರ್ಗದಲ್ಲಿ ಬರಬೇಕು. ಆ ಮಾರ್ಗದಲ್ಲಿ ಬರಬೇಕು ಅಂದರೆ ಏನು ಮಾಡಬೇಕು? ಇರಾನ್ನ ಗಡಿ ಭಾಗದಲ್ಲೇ ಇರ್ತದೆ.
ಇರಾನ್ ಸೈನಿಕರು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಡುಬಿಟ್ಟಿದ್ದಾರೆ. ಯಾವುದೇ ಒಂದು ಕಾರ್ಗೋ ಶಿಪ್ ಅಂದರೆ ಅದನ್ನು ಅಲ್ಲೇ ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಒಂದು ಕಾರ್ಗೋ ಶಿಪ್ ಮೇಲೆ ಅಟ್ಯಾಕ್ ಆಯಿತು. ಅಟ್ಯಾಕ್ ಆದಮೇಲೆ ತುಂಬ ಜನ ಕಾರ್ಗೋ ಶಿಪ್ ಮಾಲೀಕರೆಲ್ಲರೂ ಕೂಡ ಅದನ್ನು ಆ ಜಾಗಕ್ಕೆ ಬರೋದೇ ಬೇಡ, ನೀವೆಲ್ಲಿದ್ದೀರೋ ಅಲ್ಲೇ ಸೇಫಾಗಿ ನೀವು ಆ್ಯಂಕರನ್ನು ಹಾಕ್ಕೊಂಡು ಅಲ್ಲೇ ಬಿಟ್ಬಿಡಿ ಅಂತ ಹೇಳಿದ್ರು. ಇದರಿಂದಾಗಿ ಇಡೀ ವಿಶ್ವಕ್ಕೆ ಆಪತ್ತು ಬಂದು ಒದಗಿರೋದು, ಹಲ್ಚಲನ್ನು ಸೃಷ್ಟಿ ಮಾಡಿರೋದು ಇಡೀ ವಿಶ್ವದಲ್ಲಿ ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ಗೋಸ್ಕರ ಇಡೀ ವಿಶ್ವದಲ್ಲೇ ಹಾಹಾಕಾರ ಶುರುವಾಗಿದೆ ವೀಕ್ಷಕರೇ. ಉತ್ಪಾದನೆ ಆಗ್ತಾ ಇದೆ, ಉತ್ಪಾದನೆ ಸ್ಟಾಪ್ ಆಗಿಲ್ಲ. ಉತ್ಪಾದನೆ ಆಗ್ತಾ ಇದ್ರೂ ಕೂಡ ಅದನ್ನು ರಫ್ತು ಮಾಡಲಾಗದಂಥ ಸ್ಥಿತಿ ನಿರ್ಮಾಣ ಆಗಿದ್ರೆ ಆಮದನ್ನು ಮಾಡಿಕೊಳ್ಳೋದಕ್ಕೆ ದೇಶಗಳು ಪರದಾಡ್ತಾ ಇದೆ. ರಾಸ್ ತನೂರ ರಿಫೈನರಿಯನ್ನೇ ಸೌದಿ ಅರೇಬಿಯಾ ಮುಚ್ಚಿಬಿಟ್ಟಿದೆ ಇವತ್ತು. ಸೌದಿ ಅರೇಬಿಯಾದಲ್ಲಿ ಯಾಕೆ ಅಂತಂದರೆ ಅಬುಧಾಬಿ ಮೇಲೆ ಡ್ರೋನ್ ಮೂಲಕ ದಾಳಿಯನ್ನು ಮಾಡಿದ್ದು ಇರಾನ್. ಸದ್ಯದ ಮಟ್ಟಿಗೆ ರುವೈಸ್ ರಿಫೈನರಿಯನ್ನು ಅಬುಧಾಬಿ ಮುಚ್ಚಿದೆ. ಅಪಾರ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಕಡಿತ ಮಾಡಿರೋದು ಕುವೈತ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ಇರಾನ್ ಬೇಕಾಬಿಟ್ಟಿ ದಾಳಿಯನ್ನು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕತಾರ್ನಲ್ಲಿ ಮುಚ್ಚಾಗಿದೆ, UAEನಲ್ಲಿ ಮುಚ್ಚಾಗಿದೆ. ಇರಾಕ್ನ ದಕ್ಷಿಣ ಭಾಗದಲ್ಲಿ 43 ಲಕ್ಷ ಬ್ಯಾರೆಲ್ ಉತ್ಪಾದನೆ ಆಗ್ತಾ ಇತ್ತು ಇಷ್ಟು ದಿನ. ಆದರೆ ಇದೀಗ ಕೇವಲ 30 ಲಕ್ಷ ಬ್ಯಾರೆಲ್ ಕಟ್ಟಾಗಿದೆ. ಕೇವಲ 13 ಲಕ್ಷ ಬ್ಯಾರೆಲ್ ಉತ್ಪಾದನೆ ಮಾತ್ರ ಆಗ್ತಾ ಇರೋದಲ್ಲಿ. ಇದೇ ಕಾರಣಕ್ಕೋಸ್ಕರ ವಿಶ್ವದ ಹಲವು ದೇಶಗಳಲ್ಲಿ ತೈಲಕ್ಕೆ ಹಾಹಾಕಾರ ಶುರುವಾಗಿದೆ. ಜನರಿಗೆ ಕಡಿಮೆ ತೈಲವನ್ನು ಕೊಡ್ತಾ ಇದ್ದಂಥ ಕಡಿಮೆ ಬೆಲೆಗೆ ದಕ್ಷಿಣ ಕೊರಿಯಾ ತೈಲ ಆಮದಿನ ಮೇಲಿನ ಸುಂಕವನ್ನು ಕಡಿತಕ್ಕೆ ಮುಂದಾಗಿರೋದು ವಿಯೆಟ್ನಾಂ. ನೋಡಿ, ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ ಅಂತೇಳಿ ಬೇರೆ ಬೇರೆ ತೈಲ ಸಮೃದ್ಧ ದೇಶಗಳತ್ತ ಚೀನಾ ಮುಖ ಮಾಡಿದೆ. ಇದೀಗ G7 ದೇಶಗಳು ಮಧ್ಯಪ್ರವೇಶ ಮಾಡಲೇಬೇಕು ಅಂತ ಹೇಳ್ತಾ ಇದೆ ಅನೇಕ ದೇಶಗಳು. 32 IEA ದೇಶಗಳ ಬಳಿ 90 ದಿನಗಳಿಗೆ ಆಗುವಷ್ಟು ತೈಲ ರಿಸರ್ವ್ ಇರುತ್ತೆ ಅಷ್ಟೇ. ಅದು ಖಾಲಿ ಆಗ್ತಾ ಇದ್ದಂತೆ ಅದು ರೀಫಿಲ್ ಆಗ್ತಾ ಇರುತ್ತೆ, ಖಾಲಿ ಆಗ್ತಾ ಇದ್ದಂತೆ ಇರುತ್ತೆ. ಈಗ 2 ವಾರ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. 90 ದಿನದಲ್ಲಿ 2 ವಾರವನ್ನು ಕಳೆದುಬಿಡಿ. ಹತ್ರ ಇನ್ನೂ 78 ದಿನಕ್ಕೆ ಬೇಕಾಗುವಷ್ಟು ಮಾತ್ರ. 90ರಲ್ಲಿ 12 ಕಳೆದ್ರೆ ನಿಮಗೆ ಸಿಗುವಂಥದ್ದು 78 ದಿನಕ್ಕೆ ಬೇಕಾಗುವಷ್ಟು ಮಾತ್ರ ತೈಲ ರಿಸರ್ವ್ ಆಗಿರುತ್ತೆ. ನೋಡಿ, ಇವತ್ತಿನ ತೈಲ ರಿಸರ್ವ್ ಅಂದರೆ ಹೊರಗಡೆ ಹೋಯಿತು ಅಂತಂದರೆ ಆವತ್ತಿಗೆ ಬೇಕಾಗಿರೋದು ಬಂದು ರೀಫಿಲ್ ಆಗ್ತಾ ಇತ್ತು. ಸೊ ಅಲ್ಲಿಗೆ 90 ದಿನ ಕೌಂಟ್ ಆಗ್ತದೆ. ಅಂದರೆ ಈಗ ಯುದ್ಧ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ತೈಲ ರಫ್ತು ಆಗ್ತಾ ಇಲ್ಲ, ಆಮದು ಮಾಡಿಕೊಳ್ಳೋಕ್ಕಾಗ್ತಾ ಇಲ್ಲ, ಕಂಪ್ಲೀಟ್ ಸ್ಟಾಪ್ ಆಗಿದೆ. ಇನ್ನು 75 ದಿನ ಏನು ಸಮಸ್ಯೆ ಆಗೋದಿಲ್ಲ. ಯುದ್ಧ ಹೀಗೆ ಮುಂದುವರೆದ್ರೆ ಅದು ಕಂಟಿನ್ಯೂ ಆಗ್ಬೋದು. ಒಂದು ವೇಳೆ ಸ್ಟಾಪ್ ಆದರೆ ಯಥಾಸ್ಥಿತಿಗೆ ಮರಳುತ್ತೆ. ಇನ್ನು IEA ದೇಶಗಳ ಪಟ್ಟಿಯಲ್ಲಿ ನಮ್ಮ ಭಾರತವೂ ಕೂಡ ಸ್ಥಾನವನ್ನು ಪಡೆದಿದೆ. ಆ ತೈಲ ನೆರೆಯ ದೇಶಗಳಿಗೆ ಮಾರುವಂತೆ ವಿವಿಧ ದೇಶಗಳು ಕೂಡ ಮನವಿಯನ್ನು ಮಾಡಿಕೊಳ್ತಾ ಇದೆ. ಒಟ್ಟಿನಲ್ಲಿ ವಿಶ್ವಕ್ಕೆ ಬೆಲೆ ಏರಿಕೆಯ ಬರೆ ತಟ್ತಾ ಇದೆ. ಏನಾಗುತ್ತೋ ಗೊತ್ತಿಲ್ಲ. ಜನ ಪರ್ಯಾಯ ಮಾರ್ಗವನ್ನು ಕಂಡುಕೊಂಡು ಪ್ಯಾನಿಕ್ ಆಗದೆ, ಯಾವುದೇ ಕಾರಣಕ್ಕೂ ಕೂಡ ಪ್ಯಾನಿಕ್ ಆಗದೆ ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಬೇಕು. ಅದೇ ಇರೋದು ಮುಂದೆ ಈಗ ಹಾದಿ, ಅಥವಾ ಯುದ್ಧ ನಿಲ್ಲಬೇಕು. ನೋಡೋಣ, ಒಂದಷ್ಟು ಮಾತುಕತೆಗಳ ಹಂತದಲ್ಲಿದೆ. ಕಂಡೀಷನ್ಸ್ ಅಪ್ಲೈ ಅಂತ ಇರಾನ್ ಕೂಡ ಹೇಳ್ತಾ ಇದೆ. ಅಮೆರಿಕ ಅದಕ್ಕೆ ಒಪ್ಕೊಳ್ಳುತ್ತಾ ಕಾದು ನೋಡಬೇಕಾಗತ್ತೆ. ವಿಶ್ವಕ್ಕೆ ಬೆಲೆ ಏರಿಕೆ ಬರೆ ಯಾವ ರೀತಿಯಾಗಿ ತಟ್ಟಿದೆ, ಇದು ಯಾವ ರೀತಿಯಾಗಿ ಮುಂದಿನ ದಿನದಲ್ಲಿ ಸುಡುತ್ತೆ ಕಾದು ನೋಡಬೇಕಾಗತ್ತೆ. ಮುಂದಿನ ಸುದ್ದಿ ಅಂತ ಗಮನ